ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ ಈ ವಿಡಿಯೋದಲ್ಲಿ ನಾವು ಪ್ರಿವಿಯಸ್ಲಿ ಆಸ್ಡ್ ಕ್ವಶನ್ಸ್ ನೋಡೋಣ ಮಂಗಳೂರು ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರಿಂದ. ಸೊ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಸ್ಪೆಷನ್ ಅಷ್ಟೇ ನೋಡ್ಕೊಳ್ಳೋಣ. ಇನ್ನೂ ಜಾಸ್ತಿ ಸ್ಪೆಷನ್ ಕೂಡ ಇರುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಸ್ಪೆಷನ್ ಅಷ್ಟೇ ನೋಡ್ಕೊಳ್ಳೋಣ. ಸೊ ಹಾಗಾಗಿ ಇವಾಗ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ಬೋದು. ಬೇರೆ ಎಕ್ಸಾಮ್ ಸೆಂಟರಲ್ಲಿ ಬರೋ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋನ ನೋಡ್ಬೋದು. ಯಾಕಂತ ಹೇಳಿದ್ರೆ ಈ ಸೇಮ್ ಸ್ಪೆಷನ್ ನಿಮಗೆ ಬೇರೆ ಎಕ್ಸಾಮಲ್ಲಿ ಕೂಡ ರಿಪೀಟ್ ಆಗ್ಬೋದು. ಸೊ ಇದು ಫ್ರೀ ವಿಡಿಯೋ ಆಗಿರುತ್ತೆ. ಸೊ ನೀವು ಕೂಡ ನೋಡ್ಕೊಳ್ಳಿ ಮತ್ತು ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡಿ. ಸೊ ಈಗ ನಾವು ಫಸ್ಟ್ ಲೆಸನ್ ನೋಡಬೇಕಂದ್ರೆ ಇದು ಕಾಫಿ ಅಂತ ಇರುತ್ತೆ. ಸೊ ಇದ್ರದ್ದು ನೀವು ಈ ಕಡೆ ಮಂಗಳೂರು ಕಡೆ ನೀವು ಈ ಪ್ಲ್ಯಾಂಟ್ ಕೂಡ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ, ಮತ್ತು ಹಾಗೆಯೇ ಕಾಫಿ ಸೀಡ್ಸ್ ಕೂಡ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆಯೇ ನಿಮಗೆ ಈ ಫ್ರೂಟ್ ಕೂಡ ಇಡ್ಬೋದು. ಸೊ ಇದನ್ನು ಹೇಳೋಕ್ಕಾಗಲ್ಲ, ಬಟ್ ನಿಮಗೆ ಈ ಇಮೇಜಲ್ಲಿ ಯಾವ ಥರ ಏನೇನು ಸ್ಪೆಷನ್ ಕಾಣ್ತಿದೆ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ಹಾಗೆ ನಿಮಗೆ ಅಲ್ಲಿ ಸುತ್ತಮುತ್ತ ಅಲ್ಲೇ ಸ್ಪೆಷನ್ ಸಿಕ್ಕರೆ ಅದನ್ನು ಕೂಡ ನೀವು ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಜಾಸ್ತಿ ನಿಮಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪೀಪಲ್ ಟ್ರೀ ಅಂತ, ಅರಳಿ ಮರ ಅಂತ. ಸೊ ಇದು ಪೀಪಲ್ ಅಂದರೆ ಈ ಒಂದು ಪೀಪಲ್ ಆಗಿರುತ್ತೆ. ಸೊ ಪೀಪಲ್ ಅಂದರೆ ನಾವು ಜನರು ಹಂಗಂತ ಕರಿತೀವಲ್ಲ ಇಂಗ್ಲೀಷಲ್ಲಿ, ಅದು ಅಲ್ಲ. ಸೊ ಇದು ಸ್ಪೆಲ್ಲಿಂಗ್ ಬೇರೆ ಇರುತ್ತೆ. ಸೊ ಇದು ನಮಗೆ ಈ ಥರ ಕಾಣುತ್ತೆ. ಮತ್ತು ಹಾಗೆಯೇ ಈ ಒಂದು ಲೀವ್ಸ್ದು ಎಂಡಿಗೆ ಈ ಥರ ಒಂದು ಟಿಪ್ ಬಂದಿರುತ್ತೆ. ಮತ್ತು ಹಾಗೆಯೇ ಇದ್ರದ್ದು ಶೇಪ್ ಕೂಡ ನೋಡ್ಕೋಬೋದು ಯಾವ ಥರ ಇದೆ ಅಂತ. ನೆಕ್ಸ್ಟ್ ಪೈನಾಪಲ್ ಅಂತ, ಅನಾನಸ್ ಅಂತ. ಸೊ ಇದಂತೂ ನೀವು ಕಾಮನಾಗಿ ನೋಡಿರ್ತೀರಿ, ತಿಂದಿರ್ತೀರಿ ಕೂಡ. ಸೊ ಇದ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಸೊ ಇದನ್ನು ಒಂದು ವೇಳೆ ಎಕ್ಸಾಮಲ್ಲಿ ಇಟ್ಟರೆ ನಿಮಗೆ ಈ ಒಂದು ಫ್ರೂಟ್ನ ಇಡ್ತಾರೆ. ಸೊ ಫುಡ್ದು ಲೇಸ್ ಸ್ಪೆಷನ್ ಕೂಡ ಇಡ್ಬೋದು ಅಥವಾ ಪಿಕ್ಚರ್ ಕೂಡ ಇಡ್ಬೋದು, ಬಟ್ ನೀವು ಪ್ಲ್ಯಾಂಟ್ ಬಗ್ಗೆ ಏನು ಅಷ್ಟೇ ಇದು ಮಾಡಬೇಡಿ, ಫ್ರೂಟ್ ಬಗ್ಗೆ ಅಷ್ಟೇ ನೋಡ್ಕೊಳ್ಳಿ. ನೆಕ್ಸ್ಟ್ ಫಿಂಗರ್ ಮಿಲೆಟ್, ರಾಗಿ. ಸೊ ಇದು ಕೂಡ ನಾವು ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಲ್ಲಿ ಕವರ್ ಮಾಡಿರ್ಬೋದು ಈ ಒಂದು ಸ್ಪೆಷನ್ನ, ಬಟ್ ಇವಾಗ ಕೂಡ ನೋಡ್ಕೊಳ್ಳಿ. ಸೊ ಇದು ನಿಮಗೆ ಹಾರ್ವೆಸ್ಟಿಂಗ್ ಸ್ಟೇಜಲ್ಲಿ ಈ ಥರ ಕಾಣುತ್ತೆ. ಡ್ರೈ ಆದಾಗ ಇದು ಅರ್ಲಿ ಸ್ಟೇಜಲ್ಲಿ ಈ ಥರ ಕಾಣುತ್ತೆ ಗ್ರೀನ್. ಬಟ್ ನಿಮಗೆ ಸೇಮ್ ಇದು ಏನೋ ಸ್ಟ್ರಕ್ಚರ್ ಇರುತ್ತಲ್ಲ, ಮಾರ್ಫಾಲಜಿ ನಿಮಗೆ ಸೇಮ್ ಕಾಣುತ್ತೆ ನೋಡೋಕ್ಕೆ. ಮತ್ತು ಹಾಗೆಯೇ ಇದ್ರದ್ದು ಗ್ರೇನ್ಸ್ ಕೂಡ ನೋಡ್ಕೋಬೋದು. ಸೊ ಒಂದು ವೇಳೆ ನಿಮಗೆ ಎಕ್ಸಾಮಲ್ಲಿ ಈ ಥರ ಒಂದು ಗ್ರೇನ್ಸ್ ಇಟ್ಟು ಅಲ್ಲಿ ಆಪ್ಷನ್ಸ್ ಕೊಟ್ಟರೆ, ಐಡೆಂಟಿಫೈ ಮಾಡೋಕ್ಕೆ ಹೇಳಿದರೆ, ಸೊ ಆಪ್ಷನ್ಸನ್ನು ನೋಡಿಕೊಂಡು ನೀವು ಮಾರ್ಕ್ನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಥರ ಕಾಣೋದು ಬೇರೆ ಸ್ಪೆಷನ್ ಕೂಡ ಇರುತ್ತೆ, ತುಂಬ ಜಾಸ್ತಿ ಸ್ಪೆಷನ್ ಕೂಡ ಇರುತ್ತೆ. ಬಟ್ ಇಂಥ ಸಿಚುವೇಷನಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಆಪ್ಷನ್ಸನ್ನು ನೋಡಿಕೊಂಡು ಅದ್ರ ಮೇಲೆ ನೀವು ಆನ್ಸರ್ನ ಮಾರ್ಕ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದನ್ನು ಐಡೆಂಟಿಫೈ ಮಾಡೋದು ಮತ್ತು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಲೆಂಟಿಲ್ ಅಂತ, ಚೆನ್ನಂಗಿ ಬೇಳೆ ಅಂತ. ಸೊ ಇದ್ರದ್ದು ಕಾಳು ಮತ್ತು ಬೇಳೆ ಎರಡೂ ಕೊಟ್ಟಿದ್ದೀನಿ. ಸೊ ಎರಡು ನಿಮಗೆ ನೆನಪಿರಲಿ, ಎರಡರಲ್ಲಿ ಯಾವುದಾದ್ರೂ ಎಕ್ಸಾಮಲ್ಲಿ ಇಡ್ಬೋದು. ನೆಕ್ಸ್ಟ್ ಸಿಸಮೆ ಅಥವಾ ಸಿಸಮಮ್ ಅಂತ, ವೈಟ್ ಮತ್ತು ಬ್ಲ್ಯಾಕ್. ಸೊ ಎರಡೂ ನಿಮಗೆ ಕಲರಲ್ಲಿ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ, ಬಟ್ ನೋಡೋಕ್ಕೆ ಸೇಮ್ ಕಾಣುತ್ತೆ. ಸೊ ಈ ಥರ ಕಾಣುತ್ತೆ, ಅದು ಸಣ್ಣ ಸಣ್ಣ ಸೀಡ್ಸ್ ಇರ್ತವೆ. ನೆಕ್ಸ್ಟ್ ಟೊಬ್ಯಾಕೊ, ತಂಬಾಕು. ಸೊ ಒಂದು ವೇಳೆ ಇದನ್ನು ಈ ಸ್ಪೆಷನ್ನ ಇಟ್ಟರೆ ನಿಮಗೆ ಲೀವ್ಸ್ನ ಇಡ್ತಾರೆ. ಇದ್ರದ್ದು ಸೀಡ್ಸ್ ಬಗ್ಗೆ ಏನು ನೀವು ನೋಡಬೇಡಿ, ಬಟ್ ಲೀವ್ಸ್ ಬಗ್ಗೆ ಅಷ್ಟೇ ನೋಡ್ಕೊಳ್ಳಿ. ಸೊ ಲೀವ್ಸು ಗ್ರೀನ್ ಕಲರ್ ಇದ್ದಾಗ ಮತ್ತು ಡ್ರೈ ಆದಾಗ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಕೊಳ್ಳಿ. ಸೊ ಅದ್ರದ್ದು ಪಿಕ್ಚರ್ ಬೇಕೆಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು. ಸೊ ಅದು ನಿಮಗೆ ಗೊತ್ತಾಗುತ್ತೆ. ಮತ್ತು ಹಾಗೆಯೇ ಈ ಒಂದು ನಿಮಗೆ ಸ್ಪೆಷನ್ ಅಷ್ಟೇ ನೋಡಿದಾಗ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಆಪ್ಷನ್ಸ್ನ ಒಂದು ಸಲ ನೋಡ್ಕೊಳ್ಳಿ. ಆಪ್ಷನ್ಸ್ನ ನೋಡಿದಾಗ ನಿಮಗೆ ಬೇರೆ ಎಲ್ಲ ಆಪ್ಷನ್ಸ್ನ ರಿಮೂವ್ ಮಾಡಿ ಯಾವುದು ಕರೆಕ್ಟ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಹಾಗೆಯೇ ಇವಾಗ ನಿಮಗೆ ಇದೇ ಥರ ಎಲ್ಲ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ ಬೇಕಂದರೆ, ಕಂಪ್ಲೀಟ್ ಕೋರ್ಸ್ ಬೇಕಂತ ಹೇಳಿದರೆ ನೀವು ನಮ್ಮ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಎಲ್ಲ ಟಾಪಿಕ್ ವೈಸ್ ಸ್ಪೆಷನ್ ಕೂಡ ಸಿಗುತ್ತೆ, ವೀಡಿಯೋಸ್ ಕೂಡ ಸಿಗುತ್ತೆ ಎಕ್ಸ್ಪ್ಲೇನ್ ಮಾಡಿದ್ದು, ಮತ್ತು ಎಲ್ಲ ಬೇರೆ ಎಲ್ಲ ಎಕ್ಸಾಮ್ ಸೆಂಟರ್ದು ಪ್ರಿವಿಯಸ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ. ಹಾಗೆಯೇ ಒಂದು ಬುಕ್ ಕೂಡ ಸಿಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ಈ ವಿಡಿಯೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇದು ಈ ಮೆಟೀರಿಯಲ್ದು ಪ್ರೈಸ್ ಎಷ್ಟು ಮತ್ತು ಯಾವ ಥರ ನೀವು ಪರ್ಚೇಸ್ ಮಾಡ್ಕೋಬೇಕು ಹಂಗಂತ. ಸೊ ಇದನ್ನು ಮಾತ್ರ ಬರ್ತಾ ಇದೆ. ಸೊ ಹಾಗಾಗಿ ಒಂದ್ಸಲ ಇದ್ರ ಬಗ್ಗೆ ಯೋಚನೆ ಮಾಡಿ. ಸೊ ನೆಕ್ಸ್ಟ್ ಬರೋದು ಲೇಡೀಸ್ ಫಿಂಗರ್ ಅಂತ, ಓಕ್ರಾ ಅಂತ, ಅಥವಾ ಕನ್ನಡದಲ್ಲಿ ಬೆಂಡೆ ಅಂತ ಕರಿತೀವಿ ನಾವು. ಸೊ ಇದು ಪ್ಲ್ಯಾಂಟ್ ಬಗ್ಗೆ ಕೂಡ ನೀವು ನೋಡಬೇಕಾಗುತ್ತೆ. ಸೊ ಪ್ಲ್ಯಾಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೀವ್ಸ್ ಬಗ್ಗೆ ಕೂಡ ನೋಡ್ಕೊಳ್ಳಿ. ಸೊ ಲೀವ್ಸಲ್ಲಿ ಈ ಒಂದು ಓಕ್ರಾ ಕ್ರಾಪಲ್ಲಿ ಲೀವ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಎಲೆ ಇರುತ್ತಲ್ಲ ಅದು ಒಂದೇ ಥರ ಇರೋಲ್ಲ. ಸೊ ಈ ಒಂದು ಇಮೇಜಲ್ಲಿ ನಿಮಗೆ ಈ ಥರ ಸ್ವಲ್ಪ ಈ ಥರ ದಪ್ಪ ದಪ್ಪ ಕಾಣ್ತಿದೆ, ಬಟ್ ಕೆಲವೊಂದು ಇಮೇಜಲ್ಲಿ ಇಲ್ಲಿ ನೋಡ್ತಿರ್ಬೋದು ತುಂಬ ತೆಳ್ಳಗಿರುತ್ತೆ. ಸೊ ಈ ಥರ ಇರುತ್ತೆ ಕೆಲವೊಂದು ಲೀವ್ಸಲ್ಲಿ. ಸೊ ಹಾಗಾಗಿ ನೀವು ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬೇರೆ ಬೇರೆ ಇಮೇಜಸ್ನ ಸರ್ಚ್ ಮಾಡಿ ಗೂಗಲಲ್ಲಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಹಾಗೆಯೇ ಈ ಒಂದು ಕ್ರಾಪಲ್ಲಿ ನಿಮಗೆ ಫ್ರೂಟ್ ಕೂಡ ಇಡ್ಬೋದು, ಮತ್ತು ಹಾಗೆಯೇ ಸೀಡ್ಸ್ ಕೂಡ ಇಡ್ಬೋದು. ಸೊ ಮೂರು ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪೀಸ್ ಅಂತ, ಬಟಾಣಿ ಅಥವಾ ವಟಾಣಿ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ನಿಮಗೆ
ಈ ಒಂದು ಈ ಪಾಟ್ಸ್ ಕೂಡ ಇಡ್ಬೋದು ಅಥವಾ ನಿಮಗೆ ಈ ಥರ ಸೀಡ್ಸ್ ಕೂಡ ಇಡ್ಬೋದು. ಸೊ ಎರಡನ್ನೂ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ರಿಚ್ ಗಾರ್ಡ್ ಅಂತ ಹೀರೆಕಾಯಿ ಅಂತ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರೋದು ಕಾಯಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಸೀಡ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಪ್ಲಾಂಟ್ಸ್ ಬಗ್ಗೆ ಅಥವಾ ಲೀವ್ಸ್ ಬಗ್ಗೆ ಏನು ಅಷ್ಟೊಂದು ಟೆನ್ಷನ್ ತಗೋಬೇಡಿ. ಸೊ ಈ ಒಂದು ಕಾಯಿ ನಿಮಗೆ ಈ ಥರ ಕಾಣುತ್ತೆ, ಒಂಥರ ಗೆರೆ ಗೆರೆ ಇದ್ದಂಗೆ, ಮತ್ತು ರಿಡ್ಜಸ್ ಇರುತ್ತೆ ಫುಲ್ ಫ್ರೂಟ್ ಮೇಲೆ. ಮತ್ತು ನಿಮಗೆ ಸೀಡ್ಸ್ ನಿಮಗೆ ಈ ಥರ ಬ್ಲ್ಯಾಕಲ್ಲಿ, ಮತ್ತು ಅದರದ್ದು ಸರ್ಫೇಸ್ ಯಾವ ಥರ ಕಾಣುತ್ತೆ ಅಂತ ನೀವು ಕರೆಕ್ಟಾಗಿ ನೋಡ್ಕೊಳ್ಳೋಕೆ ಟ್ರೈ ಮಾಡಿ. ನೆಕ್ಸ್ಟ್ ಟರ್ಮರಿಕ್ ಅರಿಶಿಣ. ಸೊ ಈ ಥರ ನಮಗೆ ಕಾಣುತ್ತೆ. ಮತ್ತು ಹಾಗೆಯೇ ಇವಾಗ ಕೆಲವು ಇದಾದರೂ ಇದರಲ್ಲಿ ಕನ್ಫ್ಯೂಸ್ ಆಗ್ಬೋದು ಯಾಕಂತ ಹೇಳಿದ್ರೆ ಇದು ಜಿಂಜರ್ ಥರನೇ ಕಾಣುತ್ತೆ. ಬಟ್ ಇದು ಏನೋ ನಾವು ಹಾರ್ವೆಸ್ಟ್ ಮಾಡ್ತೀವಲ್ಲ, ಇದನ್ನು ಹಾರ್ವೆಸ್ಟ್ ಮಾಡ್ತೀವಲ್ಲ, ಸೊ ಆವಾಗ ನಮಗೆ ಈ ಥರ ಕಾಣುತ್ತೆ. ಬಟ್ ಪ್ರೊಸೆಸಿಂಗ್ ಮಾಡಿದ್ಮೇಲೆ ನಮಗೆ ಈ ಥರ ಬರುತ್ತೆ. ಸೊ ಅದನ್ನೇನೋ ಕುದಿಸ್ತಾರಲ್ಲ, ಸೊ ಗಿಡದಿಂದ ಇದು ಕಿತ್ತಾಗ್ಬಿಟ್ಟು ಆಮೇಲೆ ಕುದಿಸ್ತಾರೆ. ಸೊ ಅದನ್ನು ಪ್ರೊಸೆಸಿಂಗ್ ಮಾಡಿದಾಗ ನಮಗೆ ಈ ಥರ ಕಾಣುತ್ತೆ. ಮತ್ತು ಇದನ್ನು ಪೌಡ್ರ್ ಮಾಡಿದಾಗ ನಮಗೆ ಈ ಥರ ಕಾಣುತ್ತೆ. ಸೊ ಇವಾಗ ನೀವು ಇದರಲ್ಲಿ ಇದನ್ನು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ಹಾಗೆಯೇ ಇದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಹೆಲಿಕೋನಿಯಾ ಅಂತ. ಸೊ ಇದು ಫ್ಲವರ್ ಈ ಥರ ಕಾಣುತ್ತೆ ನಿಮಗೆ, ಸ್ವಲ್ಪ ದಪ್ಪ ದಪ್ಪ ಫ್ಲವರ್ ಕಾಣುತ್ತೆ. ಸೊ ಇದನ್ನು ನೀವು ನೋಡ್ಕೋಬೋದು. ನೆಕ್ಸ್ಟ್ ಕಾಮನ್ ಕಾರ್ಪ್ ಅಂತ. ಸೊ ಇದು ಫಿಶಲ್ಲಿ ಒಂದು ಸ್ಪೆಸಿಮೆನ್ ಬರುತ್ತೆ. ಸೊ ಈ ಒಂದು ಫಿಶಲ್ಲಿ ನಿಮಗೆ ಐಡೆಂಟಿಫೈ ಮಾಡೋದು ಕ್ಯಾರೆಕ್ಟರ್ ಏನಂದರೆ ಈ ಒಂದು ಇದು ಪ್ಲೇಸಲ್ಲಿ ನೋಡ್ಕೋಬೋದು, ಮತ್ತು ಹಾಗೆಯೇ ಈ ಒಂದು ಪ್ಲೇಸಲ್ಲಿ ನೋಡ್ಕೋಬೋದು. ಸ್ವಲ್ಪ ಉಬ್ಬಿರೋಂಗೆ ಕಾಣುತ್ತೆ. ಹಾಗೆಯೇ ಫೇಸ್ ಪಾರ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ. ಅದಾದ ನಂತರ ಈ ಒಂದು ಕೆಳಗಡೆ ಸ್ಪೆಸಿಮೆನ್ನಲ್ಲಿ ಸೊ ಇಲ್ಲಿ ಒಂದು ನಿಮಗೆ ಈ ಥರ ಕಾಣುತ್ತೆ. ಸೊ ಈ ಥರ ನಿಮಗೆ ಡಿಫ್ರೆನ್ಸ್ ಕ್ಯಾರೆಕ್ಟರ್ನ ನಾನು ಹೇಳ್ತೀನಿ. ಬಟ್ ನಿಮಗೆ ನಿಮ್ಮ ಓನ್ ಆಗಿ ಯಾವ ಥರ ನೀವು ಐಡೆಂಟಿಫೈ ಮಾಡ್ಬೋದು, ಮತ್ತು ಎಲ್ಲೆಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ ಅದನ್ನು ನೀವು ನೋಡ್ಕೋಬೋದು. ಮತ್ತು ಹಾಗೆಯೇ ಈ ಒಂದು ಏನೋ ರೀಸನ್ ಇದೆಯಲ್ಲ, ಸೊ ಇದರಲ್ಲಿ ಇದು ಈ ಥರ ನಿಮಗೆ ಕಾಣ್ತಿದ್ದಲ್ಲ, ಸೊ ಇದ್ರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಫಿಶಲ್ಲಿ ಬೇರೆ ಬೇರೆ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ನೋಡ್ಕೋಬೋದು. ಮತ್ತು ಹಾಗೆಯೇ ಈ ಟೇಲಲ್ಲಿ ಕೂಡ ಈ ಥರ ಏನಿರುತ್ತಲ್ಲ ಅದು ಕೂಡ ಬೇರೆ ಬೇರೆ ಫಿಶಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ನೀವು ಎಲ್ಲ ಫಿಶ್ನ ಕಂಪೇರ್ ಮಾಡಿ ನಿಮಗೆ ಯಾವ ಥರ ನೆನ್ಪಿಟ್ಕೊಳ್ಳೋಕೆ ಆಗುತ್ತೆ ಆ ಥರ ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ಡ್ರಿಪ್ ಪೈಪ್ಸ್ ಬಗ್ಗೆ ಕೆಲವು ಸ್ಪೆಸಿಮೆನ್ನ ಕೊಟ್ಟಿದ್ದೀನಿ. ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಡ್ರಿಪ್ ಪೈಪ್ ಆಗಿರುತ್ತೆ, ಆಮೇಲೆ ಡ್ರಿಪ್ ಎಮಿಟರ್ಸ್ ಆಗಿರುತ್ತೆ, ಹಾಗೆಯೇ ಡ್ರಿಪ್ ಜಾಯಿಂಟರ್ ಆಗಿರುತ್ತೆ, ಆಮೇಲೆ ಇದು ಲ್ಯಾಟ್ರಲ್ ಕಾಕ್ ಆಗಿರುತ್ತೆ. ಸೊ ಈ ಎಲ್ಲ ಸ್ಪೆಸಿಮೆನ್ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ 3 ಬಾಟಮ್ ಎಂಬಿ ಫ್ಲೋ ಅಂತ. ಸೊ ಇದು ಅಂದರೆ ನಾವು ಕಾಮನಾಗಿ ಫ್ಲೋ ಅಂತ ಇದರಲ್ಲಿ ಇಂಪಾರ್ಟೆಂಟ್ ಬರೋದು ಫ್ಲೋ ಅಂತ ಅದು ಒಂದು ವರ್ಡ್. ಸೊ ನೇಗಿಲಿ ಅಂತ ನಾವು ಕರಿತೀವಿ, ಟ್ರ್ಯಾಕ್ಟರ್ ಡಾನ್ ಫ್ಲೋ ಅಂತ. ಸೊ ಇದರಲ್ಲಿ ಕೆಳಗಡೆ ಪಾರ್ಟ್ ಇರುತ್ತಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೇಲ್ಗಡೆ ನೀವೇನು ಕನ್ಸಿಡರ್ ಮಾಡಬೇಡಿ. ಸೊ ಇದು ಕೆಳಗಡೆ ನಿಮಗೆ ಈ ಥರ ಒಂದು ಸ್ಟ್ರಕ್ಚರ್ ಇದ್ದು, ಅಂದರೆ ಯಾವುದು ಇಕ್ವಿಪ್ಮೆಂಟ್ಸ್ ಅದನ್ನು ಮುಂದೆ ಹೇಳ್ಕೊಂಡು ಹೋದಾಗ ಹಿಂದೆ ಎಲ್ಲ ಲೈನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ, ಅದನ್ನು ನೀವು ಕಾಮನ್ ಆಗಿ ಫ್ಲೋ ಅಂತ ಕರಿಬೋದು. ಸೊ ನಾನು ಕೂಡ ಬೇರೆ ಬೇರೆ ವೀಡಿಯೋಸಲ್ಲಿ ನಿಮಗೆ ಹೇಳಿದ್ದೀನಿ. ಬಟ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಥರ ನೀವು ನೆನ್ಪಿಟ್ಕೋಬೋದು. ಸೊ ಈ ಥರ ಒಂದು ಸ್ಪೆಸಿಮೆನಲ್ಲಿ ಬೇರೆ ಬೇರೆ ಬರುತ್ತೆ. ಸೊ ಫ್ಲೋ ಆಗಿರ್ಬೋದು, ಮತ್ತು ಹ್ಯಾರೋ ಆಗಿರ್ಬೋದು, ಡಿಸ್ಕ್ ಫ್ಲೋ ಆಗಿರ್ಬೋದು, ಡಿಸ್ಕ್ ಹ್ಯಾರೋ ಆಗಿರ್ಬೋದು, ಆ ಥರ ಬೇರೆ ಬೇರೆ ಬರುತ್ತೆ. ಬಟ್ ನೀವು ಕಾಮನಾಗಿ ನೆನ್ಪಿಟ್ಕೋಬೇಕಂತ ಹೇಳಿದ್ರೆ ಯಾವುದು ಇಕ್ವಿಪ್ಮೆಂಟ್ನ ನಾವು ಮುಂದೆ ಹೇಳ್ಕೊಂಡು ಹೋದಾಗ ಹಿಂದ್ಗಡೆ ಎಲ್ಲ ಲೈನ್ ಫಾರ್ಮೇಷನ್ ಆಗಿರುತ್ತೆ ಅಥವಾ ಚಾನಲ್ ಥರ ಫಾರ್ಮೇಷನ್ ಆಗಿರುತ್ತೆ, ಅದನ್ನು ನಾವು ಕಾಮನಾಗಿ ಫ್ಲೋ ಅಂತ ಕರಿತೀವಿ. ಬಟ್ ಇದರಲ್ಲಿ 3 ಪಾರ್ಟ್ಸ್ ಇದ್ದಾವೆ, ಈ ಥರ 3 ಪಾರ್ಟ್ಸ್ ಇದ್ದಾವೆ, ಹಾಗಾಗಿ 3 ಬಾಟಮ್ ಎಂಬಿ ಫ್ಲೋ ಅಂತ ಕರಿತೀವಿ. ನೆಕ್ಸ್ಟ್ ಮಿಲ್ಕ್ ಸಕ್ಕಿಂಗ್ ಮಷಿನ್ ಅಂತ ಅಥವಾ ಮಿಲ್ಕಿಂಗ್ ಮಷಿನ್ ಅಂತಲೂ ಕಾಮನಾಗಿ ಕರಿಬೋದು, ಹಾಲು ಕರೆಯುವ ಯಂತ್ರ ಅಂತ. ಸೊ ಇದು ನಮಗೆ ಈ ಥರ ಕಾಣುತ್ತೆ. ಸೊ ಇದನ್ನು ಕೂಡ ನೀವು ನೋಡ್ಕೋಬೇಕು. ಸೊ ಇವಾಗ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ಎಷ್ಟೇ ಆಗಿರುತ್ತೆ. ಸೊ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸ್ಟಡಿ ಮೆಟೀರಿಯಲಲ್ಲಿ ಸಿಗುತ್ತೆ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ಕೊಟ್ಟು ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಒಂದು ವೇಳೆ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಕೆಳಗಡೆ ಥಮ್ಸ್ ಅಪ್ ಬಟನ್ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ, ಮತ್ತು ಬೇರೆ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಹಾಗೆಯೇ ಈ ಒಂದು ಫ್ರೀ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಅವರು ಕೂಡ ಪ್ರಾಕ್ಟಿಕಲಿಸಮ್ನ ಬರ್ತಿರ್ತಾರೆ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಮತ್ತು ಹಾಗೆಯೇ ನಿಮಗೆ ಇದೇ ಥರ ಫ್ಯೂಚರ್ಲು ಕೂಡ ಎಲ್ಲ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಪ್ರಾಕ್ಟಿಕಲಿಸಮ್ ಬಗ್ಗೆ ಆಗಿರ್ಬೋದು, CET ನೀಟ್ ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು, ಎಲ್ಲ ಅಪ್ಡೇಟ್ ನಾವು ಫ್ರೀಯಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೋಸ್ಕರ ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಯಾಕಂತ ಹೇಳಿದ್ರೆ ನಾವು ಯಾವುದಾದ್ರು ಹೊಸ ಅಪ್ಡೇಟ್ ಕೊಟ್ಟಾಗ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್. ಟಾಟಾ.